शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। ಹಲೋ ಗೈಸ್, ನಮಸ್ತೆ. ಮೂಕಮ್ಮ ಲಾಕ್ಸ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ಬೆಳಿಗ್ಗೆ ರೆಡಿಯಾಗಿ ನಾವೀಗ ಹೋಗ್ತಿದ್ವಿ ರೋಟ್ರಿ ಕ್ಲಬ್ಗೆ. ಅಲ್ಲಿ ಸತ್ಯನಾರಾಯಣ ಪೂಜೆ ಇದೆ. ಹಾಗೆ ಬೆಳಗಿನ ನಾಷ್ಟ ಕೂಡ ರೆಡಿ ಮಾಡಿದರು. ಸೊ ಅಲ್ಲಿ ಹೋಗಿ ಸತ್ಯನಾರಾಯಣ ಪೂಜೆ ಮುಗಿಸ್ಕೊಂಡು ಮತ್ತು ನಾಷ್ಟ ಮಾಡಬೇಕು. ಓಕೆ, ಮತ್ತು ನೋಡುವ ಅಲ್ಲಿ ಸತ್ಯನಾರಾಯಣ ಪೂಜೆ ತೋರಿಸೋಕ್ಕಾದರೆ ಸ್ವಲ್ಪ ತೋರಿಸ್ತೀನಿ ನಿಮಗೆ. ಓಕೆ, ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡಂತದ್ದು ಎಲ್ಲ ನಮ್ಮಿಂದ ಇದು ಎಕ್ಕದ ಗಿಡ ಮರ ಅಂತ ಸತ್ಯನಾರಾಯಣ ಪೂಜೆ ಮುಗಿಸ್ಕೊಂಡು ನಾವೀಗ ಅಮ್ಮನ ಮನೆಗೆ ಬಂದ್ವಿ. ನಮ್ಮ ಗಾಡಿ ನೋಡಿದ ಕೂಡಲೇ ಬರ್ತಾ ಇದ್ದಾನೆ ನೋಡಿ ಅಲ್ಲಿ ಟೆಡ್ಡಿ. ಅವನಿಗೆ ಹೇಗೆ ಗೊತ್ತಾಗುತ್ತೋ, ಬೇರೆ ಯಾರದ್ದು ಕಾರು ಬೈಕು ಬಂದರೂ ಬರಲ್ಲ, ಆದರೆ ನಮ್ಮದು ಗಾಡಿ ಸೌಂಡ್ ಸ್ವಲ್ಪ ಕೇಳಿದ ಕೂಡಲೇ ಓಡಿ ಬರ್ತಾನೆ. ಮಗನ ಜೊತೆ ಓಡ್ದಾನೀಗ. ನಾವು ಅಲ್ಲಿಂದ ವಾಪಸ್ ಬರೋ ತನಕ ಅವನದು ಇದೇ ಥರ ಪ್ರೀತಿ ನಡೀತಾನೇ ಇರುತ್ತೆ. ಅಂದರೆ ತುಂಬ ಖುಷಿಯಾಗುತ್ತೆ ಅವನಿಗೆ. ಹಾಗೆ ನಮ್ಮ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಅಂದರೆ. ನಾವೀಗ ಅಮ್ಮನ ಮನೇಲಿ ಊಟ ಮಾಡ್ಕೊಂಡು ಹಾಗೆ ಟೀ ಕೂಡ ಕುಡ್ಕೊಂಡು ಕುಂದಾಪುರಕ್ಕೆ ಬಂದ್ವಿ. ಈಗ ರೂಮಲ್ಲೇ ಇದ್ವಿ. ಬಂದು ಒಂದು ಅರ್ಧ ಗಂಟೆ ಆಯಿತು. ಈಗ ನಾನು ಸಂಜೆ ಆಯಿತು. ನಾನೀಗ ಒಂದು ಕಷಾಯ ಮಾಡಬೇಕು. ಒಂದು 3-4 ದಿನದಿಂದ ನಮ್ಮ ಮನೆಯಲ್ಲೇ ಸ್ವಲ್ಪ ಎಲ್ಲರೂ ಗಂಟ್ಲು ನೋವು, ಕೆಮ್ಮ, ಹಾಗೆ ನಂದು ವಾಯ್ಸ್ ಕೂಡ ಡೌನ್ ಆಗಿತ್ತು. ಇವತ್ತು ಸ್ವಲ್ಪ ಓಕೆ. ನನ್ನ ಮೊದಲಿನ ವಿಡಿಯೋ ನೀವು ನೋಡಿದರೆ ಅದರಲ್ಲಿ ಫುಲ್ ಡೌನ್ ಆಗಿತ್ತು ವಾಯ್ಸ್. ಅದಕ್ಕೋಸ್ಕರ ನಾನೀಗ ಕಷಾಯ ಮಾಡ್ತೀನಿ. ನಾನೊಂದು 3-4 ದಿನದಿಂದ ಮಾಡ್ತಾಯಿದ್ದೆ. ಇವತ್ತು ನಿಮಗೆ ತೋರಿಸುವಂತ ತುಂಬ ಚೆನ್ನಾಗಿರುತ್ತೆ. ರುಚಿಯೂ ಕೂಡ ಸೂಪರ್ ಆಗಿರುತ್ತೆ. ಬನ್ನಿ ಈಗ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಇದು ಬೆಳಗಿನ ತಿಂಡಿಗೆ ಉದ್ದಿನ ದೋಸೆ, ಉದ್ದು ಮತ್ತು ಮೆಂತ್ಯ ಕೂಡ ಹಾಕ್ತಾ ಇದ್ದೇನೆ. ಅದನ್ನೀಗ ನೆನೆಸಿ ಮತ್ತೆ ನಾನು ಕಷಾಯ ಮಾಡಬೇಕು. ಕಷಾಯಕ್ಕೆ ಮೊದಲಿಗೆ ಒಂದು ಕಡಾಯಿಯಲ್ಲಿ ನೀರನ್ನು ಬಿಸಿ ಮಾಡಿಕೊಳ್ಬೇಕು. ಹಾಗೆ ನಾನು ಇನ್ನೊಂದು ಕಡೆ ಹಾಲು ಕೂಡ ಬಿಸಿಗಿಟ್ಟಿದ್ದೆ. ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ತೆಳ್ಳಗೆ ಹೆಚ್ಕೊಳ್ಬೇಕು. ಅದನ್ನು ನೀರು ಬಿಸಿ ಆದಮೇಲೆ ನೀರಿಗೆ ಹಾಕಿ ಕುದಿಸ್ಕೊಳ್ಬೇಕು. ಹಾಗೆ ಒಂದು ಕುಟಾಣಿ ತಗೊಂಡು ಕೆಲವೊಂದಿಷ್ಟು ಮಸಾಲನ ಪುಡಿ ಮಾಡ್ಕೊಳ್ಬೇಕು. ಈ ಮಸಾಲ ಇದೆಯಲ್ಲ, ಇದನ್ನ ನಾನು ಮೊದಲೇ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೆ. ಮೊದಲಿಗೆ ನಾನೊಂದು 2 ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಹಾಕಿದ್ದೆ. ಹಾಗೆ 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ, ಮತ್ತು 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನ್ ಓಮದ ಕಾಳು, ಹಾಗೆ 1 ಸ್ಪೂನಷ್ಟು ಸೋಂಪು, ಬಡಿ ಸೋಂಪು ಇದೆಯಲ್ಲ ಅದನ್ನು ಸೇರಿಸಿ 1-2 ಏಲಕ್ಕಿನ ಸಿಪ್ಪೆ ಓಪನ್ ಮಾಡಿ ಹಾಕ್ಕೊಳ್ಬೇಕು. ಹಾಗೆ ಲವಂಗನ ಪೌಡರ್ ಏನು ಮಾಡೋದು ಬೇಡ. ಹಾಗೆ ಈರುಳ್ಳಿ ಕುದೀತದಲ್ಲ ಆವಾಗ ಹಾಕಿದರೆ ಸಾಕು. ಈ ಥರ ಪೌಡರ್ ಮಾಡಿಕೊಂಡ್ರೆ ಆಯಿತು. ಹಾಗೆ ಈರುಳ್ಳಿ ಕೂಡ ಚೆನ್ನಾಗಿ ಕುದಿ ಬಂದು ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಈಗ ಅದಕ್ಕೆ ಒಂದು 4 ಲವಂಗ ಮತ್ತು ಕುಟ್ಟಿ ಪುಡಿ ಮಾಡಿದ ಮಸಾಲೆ ಪೌಡ್ರನ್ನು ಸೇರಿಸಿ ಮತ್ತು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಹಾಗೆ ಸ್ವಲ್ಪ ಶುಂಠಿಯನ್ನು ಚೆನ್ನಾಗಿ ತೊಳೆದು ಅದನ್ನು ಜಜ್ಜಿಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ಬೇಕು. ಈರುಳ್ಳಿ, ಶುಂಠಿ ಮತ್ತು ಏಲಕ್ಕಿ, ಲವಂಗ ಪೌಡ್ರ್ ಇದೆಯಲ್ಲ ಅದೆಲ್ಲ ಚೆನ್ನಾಗಿ ಕುದಿಬೇಕು. ಕುದಿಸಿ ನೀರು ಸ್ವಲ್ಪ ಒಣಗಿದ ಮೇಲೆ ಅದಕ್ಕೆ ಅದನ್ನ ಸೋಸ್ಕೊಂಡು ಹಾಲು ಹಾಕಿದರೆ ಆಯಿತು.
ಹಾಲು ಹಾಕೋ ಮೊದಲೇ ಬೆಲ್ಲವನ್ನು ಸೇರಿಸ್ಕೊಳ್ಬೇಕು. ಹೇಳೋದು ಮರ್ತಿದ್ದೆ ನಾನು. ನೋಡಿ ಇಲ್ಲಿ ಬಾರ್ಕೂರ್ ಬೆಲ್ಲ, ನಮ್ಮದು ಲೋಕಲ್ ಬೆಲ್ಲ, ಇದು ತುಂಬ ಚೆನ್ನಾಗಿರುತ್ತೆ. ಇದನ್ನ ತುಂಬ ಈಸಿಲಿ ತೆಗಿಬೋದು, ಸ್ಪೂನ್ ಇದ್ದರೆ ಸಾಕಾಗುತ್ತೆ, ಗಟ್ಟಿಯೇನಿರಲ್ಲ ಅದು. ಹಾಗೆ ರುಚಿ ಕೂಡ ಚೆನ್ನಾಗಿರುತ್ತೆ. ಅದನ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಸಿದರೆ ಸಾಕಾಗುತ್ತೆ. ಹಾಗೆ ನಾನು ಹಾಲನ್ನು ಮೊದಲೇ ಕುದಿಸ್ಕೊಂಡಿದ್ದೆ, ಇಲ್ಲ ಅಂದರೆ ಹಾಲನ್ನು ಕೂಡ ಇದಕ್ಕೆ ಹಾಕಿ ಕುದಿಸ್ಕೊಳ್ಬೋದು. ಮತ್ತು ಹಾಲು ಬೇಡ ಹಾಗೆ ಕುಡಿತೀನಿ ಅನ್ನೋರಾದರೆ ನೀರನ್ನು ಜಾಸ್ತಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಲು ಹಾಕದೇ ಇದ್ದರೂ ಕುಡಿಬೋದು ಇದನ್ನು, ಏನೂ ತೊಂದರೆ ಇಲ್ಲ. ಕೆಲವರಿಗೆ ಹಾಲು ಹಾಕಿ ಕುಡಿಯೋದು ಇಷ್ಟ ಇರಲ್ಲ, ಅಂಥವರು ನೀರನ್ನು ಜಾಸ್ತಿ ಹಾಕ್ಕೊಂಡು ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಈ ಥರದೊಂದು ದೊಡ್ಡ ಬಲೆ ತಗೊಂಡು ಅದನ್ನು ಗಾಳಿಸ್ಕೊಳ್ಬೇಕು. ನೋಡಿ ಚೆನ್ನಾಗಿ ಕುದಿ ಬಂದು ನೀರು ಕೂಡ ಒಣಗಿದೆ. ಈ ಥರ ದೊಡ್ಡ ಬಲೆಯಲ್ಲಿ ಗಾಳಿಸ್ಕೊಂಡ್ರೆ ಗಾಳಿಸೋಕೆ ಈಸಿ ಆಗುತ್ತೆ. ಹಾಗೆ ಒಂದು ಸೌಟನ್ನು ತಗೊಂಡು ಅದನ್ನು ಚೆನ್ನಾಗಿ ಒತ್ಕೊಳ್ಬೇಕು. ಇದರಲ್ಲಿ ಕಷಾಯ ತುಂಬ ಉಳಿದಿರುತ್ತೆ. ನೋಡಿ ಎಷ್ಟೊಂದು ಬೀಳ್ತಾ ಇದೆ. ಗಾಳಿಸ್ಕೊಂಡು ಆಯ್ತಲ್ಲ, ಈಗ ನಾನು ಅದಕ್ಕೆ ಹಾಲನ್ನು ಸೇರಿಸ್ತಾ ಇದ್ದೀನಿ. ಹಾಲನ್ನು ಸೇರಿಸಿದ ಮೇಲೆ ಅದಕ್ಕೆ 1 ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಬೇಕು. ಸಾಧ್ಯವಾದಷ್ಟು ಆರ್ಗಾನಿಕ್ ಇಲ್ಲ ಮನೆಯಲ್ಲೇ ತಯಾರಿಸಿದ ಅರಿಶಿನವನ್ನು ಯೂಸ್ ಮಾಡಿ. ಅಂಗಡಿಯಲ್ಲಿ ಪ್ಯಾಕಲ್ಲಿ ಸಿಗುತ್ತಲ್ಲ, ಅದು ಆರೋಗ್ಯಕ್ಕೆ ಅಷ್ಟೇನೂ ಒಳ್ಳೆಯದಲ್ಲ. ಹಾಗೆ ಕೆಲವರು ಅರಿಶಿನವನ್ನು ಹಾಕಿ ಕುದಿಸ್ತಾರೆ. ನಾನು ಹಾಲು ಮತ್ತು ಕಷಾಯ ತುಂಬ ಬಿಸಿ ಇರೋದ್ರಿಂದ ಕುದಿಸ್ಕೊಳ್ಳಲ್ಲ, ಡೈರೆಕ್ಟಾಗಿ ಹಾಕ್ತೀನಿ. ಈಗ ಸ್ವಲ್ಪ 2 ಕಡೆ ಮಗುಚಿ ಅದನ್ನು ಮೇಲಿಂದ ಕೆಳಗೆ ಮಗುಚಿ ಪುನಃ ಒಂದು ಸಣ್ಣ ಕಣ್ಣಿರೋ ಬಲೆ ತಗೊಂಡು ಗಾಳಿಸ್ಕೊಳ್ಬೇಕು. ಇದು ಮಕ್ಕಳು ಕುಡಿಯೋದ್ರಿಂದ ಅವರು ಬಾಯಿಗೆಲ್ಲ ಸಿಕ್ಕಿದರೆ ಇನ್ನೊಂದು ಸಲ ಕುಡಿಯಲ್ಲ. ಅದಕ್ಕೋಸ್ಕರ ನಾನು ವಾಪಸ್ ಅದನ್ನು ಸ್ವಲ್ಪ ಗಾಳಿಸಿನೇ ಕೊಡೋದು. ಬ್ಯಾಕ್ಗ್ರೌಂಡಲ್ಲಿ ಹಸ್ಬೆಂಡ್ ಕೆಮ್ಮು ಕೂಡ ನಿಮಗೆ ಕೇಳಿಸಿರ್ಬೋದು. ಮತ್ತು ಅವರು ಯಕ್ಷಗಾನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಕೆಮ್ಮುತ್ತಾ ಕುಳಿತಿದ್ರು. ನೋಡಿ, ಅದ್ಭುತವಾದ ಕಷಾಯ ರೆಡಿ ಆಯಿತು. ಒಮ್ಮೆ ಟ್ರೈ ಮಾಡಿ, ಮತ್ತು ನೀವು ಕೂಡ ಪದೇ ಪದೇ ಇದೇ ಥರ ಮಾಡ್ಕೊಂಡು ಕುಡಿತೀರಾ. ತುಂಬ ರುಚಿಯಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹಾಗೆ ಮಾಡೋದು ಕೂಡ ತುಂಬಾ ಸುಲಭ. ಇದು ಮಕ್ಕಳಿಗೂ ಕೂಡ ಕೊಡ್ಬೋದು, ಏನೂ ತೊಂದರೆ ಇಲ್ಲ. ಆದರೆ ಕಾಳು ಮೆಣಸು ತುಂಬ ಜಾಸ್ತಿ ಹಾಕಬಾರ್ದು, ಮತ್ತು ಮೋಷನ್ ಮಾಡುವಾಗ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಹಾಗೆ ಇದನ್ನು ಯಾವಾಗ ಬೇಕಿದ್ರೂ ಕುಡ್ಬೋದು. ಆದರೆ ಬೇಸಿಗೆ ಕಾಲದಲ್ಲಿ ಕಂಟಿನ್ಯೂ ಕುಡಿಬಾರ್ದು. ಅಪರೂಪಕ್ಕೊಮ್ಮೆ ಈ ಥರ ಮಾಡ್ಕೊಂಡು ಕುಡಿಬೋದು, ಏನೂ ತೊಂದರೆ ಇಲ್ಲ. ನಾನೀಗ ಎಲ್ರಿಗೂ ಕೊಟ್ಟು ಬರ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಏನಾದರೂ ಅನಿಸಿಕೆ ಅಭಿಪ್ರಾಯಗಳು ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಹೊಸಬರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಲೈಟ್ಸ್ ಕ್ಯಾಮ್ರಾ ಆಕ್ಷನ್. ಹೇ ಗೈಸ್, ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಮೂಕಮ್ಮ ವ್ಲಾಗ್ಸ್ಗೆ ತಮಗೆಲ್ಲರಿಗೂ